ಸೊ ಗೋಲ್ ಗುಂಬಸ್ಗೆ ಎಂಟ್ರಿ ಕೊಡುವ ಹೊಸದಿನ ಹೊಸ ಪ್ಲೇಸ್ ಇದು ಬಿಜಾಪುರಲ್ಲಿ ಕೇಳಿದ್ದೆ ಇದೆ ಅಂತ, ಬಟ್ ಯಾವತ್ತೂ ನೋಡಿರಲಿಲ್ಲ. ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ. ಲಾಸ್ಟ್ ಟೈಮ್ ಇದನ್ನು ನೋಡ್ತಾಯಿದ್ದೀನಿ. ಐ ವೋಂಟ್ ಕಮ್ ಬ್ಯಾಕ್ ಅಗೇನ್ ಬಿಕಾಸ್ ಪ್ರಪಂಚ ಅಷ್ಟು ದೊಡ್ಡದಿದೆ. ಐ ವಾಂಟ್ ಟು ಸಿ ಡಿಫ್ರೆಂಟ್ ಪ್ಲೇಸಸ್. ಸೊ ಎಷ್ಟಾಗುತ್ತೋ ಅಷ್ಟು ನೋಡ್ಬಿಡೋದು, ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋದು, ಸೊ ದ್ಯಾಟ್ ಐ ಕ್ಯಾನ್ ರಿಮೆಂಬರ್ ದಿಸ್ ರೆಸ್ಟ್ ಆಫ್ ಮೈ ಲೈಫ್. ಇಟ್ ಲುಕ್ಸ್ ಬ್ಯೂಟಿಫುಲ್ ಆ್ಯಕ್ಚುಲಿ. ಲುಕ್ ಅಟ್ ದಿಸ್ ಕಾಣುತ್ತೆ. ಕ್ಯಾನನ್ಸಲ್ಲಿ ರೈಟಲ್ಲಿ 3, ಲೆಫ್ಟಲ್ಲಿ 3, 2 ಮಿಸ್ಸಿಂಗ್ ಇದೆ ಅದರಲ್ಲಿ. ವೈ ಇಸ್ ಮೈ ಕ್ಯಾಮ್ರಾ ಶೇಕಿಂಗ್ ಲೈಕ್ ದಿಸ್? ಐ ಆಮ್ ನಾಟ್ ಡೂಯಿಂಗ್ ಎನಿ ಗಿಮಿಕ್ಸ್. ಏನೋ ಪ್ರಾಬ್ಲಮ್ ಆಗುತ್ತೆ. ಸಾರಿ, ದಟ್ ಈಸ್ ನಾಟ್ ದ ಗೋಲ್ ಗುಂಬಸ್, ದಟ್ ಈಸ್ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ವಿಚ್ ಇಸ್ ಕ್ಲೋಸ್ಡ್ ಆನ್ ಫ್ರೈಡೇ. ನಾನು ಬಂದಿರೋದು ಫ್ರೈಡೇ ಅನ್ಫಾರ್ಚುನೇಟ್ಲಿ. ನಾವು ಹಿಂದೆ ನೋಡ್ತಾ ಇರೋದೇ ದಟ್ ಈಸ್ ದ ಗೋಲ್ ಗುಂಬಸ್. ಅದರೊಳಗೆ ಹೋಗ್ಬೇಕಾಗಿರೋದು. ಅದರೊಳಗೆ ಇರೋದು ಆದಿಲ್ ಶಾ. ಯು ಮಸ್ಟ್ ಹ್ಯಾವ್ ನೋನ್ ಅಬೌಟ್ ಇಟ್. ನೋಡಿಲ್ಲ ಅಂದರೆ ಜಸ್ಟ್ ಪಾಸ್ ಮಾಡಿ ಗೂಗಲ್ ಮಾಡಿ. ಇಲ್ಲ ಬೇಡ, ಈ ಮೂವಿ ಇದ್ದು ವಿಡಿಯೋ ನೋಡ್ಕೊಂಡು ಆಮೇಲೆ ನೋಡಿ, ಇಲ್ಲಾಂದರೆ ನೀವು ಮಾಡಲ್ಲ. ಸೋಂಬೇರಿಗಳಂತ ನೋ ಅಬೌಟ್ ಇಟ್. ಇಲ್ಲೇ ಏನು ಇಬ್ರಾಹಿಂ ಆದಿಲ್ ಶಾ, ಅದೇ ಇಬ್ರಾಹಿಂ ರೋಜಾ ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿ, ಅಲ್ಲಿ ಅವ್ರದ್ದು ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ಆದಿಲ್ ಶಾ ಅವರ ಸಮಾಧಿ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅವ್ರುಗಳೆಲ್ಲ ಆಗಿನ ಕಾಲದಲ್ಲಿ ಸಮಾಧಿನ ಸಾಯಕ್ಕಿಂತ ಮುಂಚೆನೇ ರೆಡಿ ಮಾಡ್ಕೊಂಡ್ಬಿಡ್ತಾರಪ್ಪ. ಸಮಥಿಂಗ್ ದಟ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಕ್ಬರ್ ಹಂಗೆ ಮಾಡ್ಕೊಂಡ, ಆಯಿತಾ. ದೆನ್ ಜಹಾಂಗೀರ್ ನೋಡಿದ್ದೀನಿ, ನೂರ್ ಜಹಾನ್ ನೋಡಿದ್ದೀನಿ. ಆ ಥರ ಎಷ್ಟೊಂದಿದೆ. ಅದೆಲ್ಲ ನೀವು ನೋಡಬೇಕಂದ್ರೆ ಜಸ್ಟ್ ಗೋ ಟು ದ ಪ್ಲೇ ಲಿಸ್ಟ್, ಜಸ್ಟ್ ಸಿ ಇಟ್. ದೇ ಮೇಡ್ ಇಟ್ ಸಚ್ ಎ ಬ್ಯೂಟಿಫುಲ್ ಥಿಂಗ್ ದಟ್ ಅವ್ರು ಸತ್ತಿರೋ ಜಾಗದ ಮುಂದೆ ಫೌಂಟೇನ್ ಬೇಕು. ಫೌಂಟೇನ್ ಕರೆಕ್ಟಾಗಿ ನೀರು ಬರೋಂಗೆ. ಬಟ್ ಇವಾಗ ನೀರಿಲ್ಲ. ನೋ ಬಟ್ ಇಸ್ ಟೇಕಿಂಗ್ ಕೇರ್ ಬಿಕಾಸ್ ಅವರಿಲ್ಲ ಅಲ್ವಾ. ಎಷ್ಟೇ ಮಾಡಿದ್ರು ಏನು ಮಾಡಿದ್ರು ಎಲ್ಲ ಬಿಟ್ಟು ಹೋಗಲೇಬೇಕು. ಬಿಟ್ಟು ಹೋದ್ರು ನೋಡ್ಕೊಳ್ಳೋರು ಯಾರೂ ಇಲ್ಲ. ಸೊ ವಿ ವಿಲ್ ಎಂಟರ್ ನಮ್ಮ ಆದಿಲ್ ಶಾದ್ ಟೋಮ್. ಲೆಟ್ ಅಸ್ ಸಿ ವೆದರ್ ಹೀ ಈಸ್ ಅಲೋನ್ ಇರಲ್ಲ. ವೈಫು ಮಕ್ಕಳನ್ನ ಗ್ಯಾರಂಟಿ ಅಕ್ಕಪಕ್ಕದಲ್ಲಿ ಹಾಕೊಂಡಿರ್ತಾರೆ. ಬಿಕಾಸ್ ಐ ಹ್ಯಾವ್ ಸೀನ್ ಇಟ್ ಮೆನಿ ಟೈಮ್ಸ್. ದೇರ್ ಹೀ ಈಸ್. ಅಕ್ಕಪಕ್ಕ ಮಕ್ಕಳಿಗೆ ಹೆಂಡ್ತಿಗಳು ಇರಬೇಕು, ಅಥವಾ ಮಕ್ಕಳು ಬೇಜಾನ ಹೆಂಡ್ತಿಗಳು ಇರಬೇಕು. ಯಾಕಂದರೆ ಆಗಿನ ಕಾಲದಲ್ಲಿ ತುಂಬ ಹೆಂಡ್ತಿಗಳು ಇಟ್ಕೊತಿದ್ದಾರಲ್ವ. ಬಟ್ ದಿಸ್ ಆರ್ಕಿಟೆಕ್ಚರ್ ಇಸ್ ಬ್ಯೂಟಿಫುಲ್. ಮೇಲ್ ನೋಡೋಣ ಇವಾಗ. ಮೇಲ್ ನೋಡಿದ್ರೆ ಯು ಡೋಂಟ್ ಬಿಲೀವ್, ಸೀಲಿಂಗ್ ಇಸ್ ಸೋ ಹೈ. ಯಾಕೋ ಕೇಳಿಸ್ತಾ ಇದೆಯಾ? ಅಲ್ಲಿದ್ದಾರೆ ಎಲ್ಲರೂ. ಅಲ್ಲಿಂದ ಕುಯ್ ಅಂತ ಸೌಂಡ್ ಮಾಡ್ತಾರೆ. ಹೆಂಗೆ ಹೋಗೋದು ಮೇಲೆ ಅಂತ ಯೋಚನೆ ಮಾಡ್ತಿದ್ದೀನಿ. ಕೇಳಿಕೊಂಡು ಮೇಲೆ ಹೋಗುವ. ದ ವೆಂಟಿಲೇಷನ್ ಇಸ್ ರಿಯಲಿ ಗುಡ್. ಯು ವಿಲ್ ನಾಟ್ ಫೀಲ್ ಎನಿ ಕೈಂಡ್ ಆಫ್ ಹೀಟ್. ಆಚೆ ಹೀಟ್, ಇಲ್ಲಿ ಒಳಗೆ ಒಂದು ನಯ ಪೈಸ ಇಲ್ಲ. ಇಲ್ಲೆಲ್ಲ ಏನೋ ಮೋಸ್ಟ್ಲಿ ವಿಗ್ರಹಗಳು ಇಡೋಕ್ಕೆ ಪ್ಲಾನ್ ಮಾಡಿದ್ರು, ಒಂದೂ ಇಲ್ಲ. ಇಟ್ಸ್ ಗಾನ್. ಸೊ ಟೈಮ್ ಟು ಎಂಟರ್. ಐ ಡಿಂಟ್ ನೋ ದಟ್ ಇಟ್ ವಿಲ್ ಬಿ ಸೋ ನ್ಯಾರೋ. ಬರೀ ಏನು ಸ್ಟಾರ್ಟ್ ಆಯಿತು ಗೊತ್ತಾ? ದ್ಯಾಟ್ ಇವಾಗ ನೀವು ಹೋಗ್ತಾ ಇದ್ದೀವಿ, ಆ ಕಡೆ ಮೇಲೆ ಹೋದ್ರಲ್ಲ, ಕೆಳಗೆ ಬಂದರೆ ಆ ಜಾಮಲ್ಲಿ ಹೆಂಗೆ ನಾವು ಏನೂ ಆಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ಅಟ್ ಆಲ್. ಒಬ್ಬನಿಗೆ ಹೋಗೋದೇ ಕಷ್ಟ ಇದೆ. ನನ್ನ ಕ್ಯಾಮ್ರಾಮ್ಯಾನ್ ಬೇರೆ ಹೇಳಿ ಇಟ್ಕೊಂಡು ಕರೆಕ್ಟಾಗಿ ಅಂತ ಹೇಳಿದ್ವಿ. ಅವನು ಯಾವಾಗ ಎಲ್ಲಿ ಏನು ಗೊತ್ತನೋ, ಐ ಡೋಂಟ್ ನೋ ಅಬೌಟ್ ಇಟ್. ಓಕೆ, ಬಟ್ ಐ ವಿಲ್ ಟೆಲ್ ಯು ದ ಸೀಕ್ರೆಟ್ಸ್ ಸಮ್ ಅದರ್ ಡೇ. Look at this. Every ಫ್ಲೋರ್ಗೆ ದೇ ಮೇಡ್ ಪ್ಲೇಸ್ ಲೈಕ್ ದಿಸ್ ಸೈಟ್ ಸೀಯಿಂಗ್ ನೋಡೋಕ್ಕೆ. ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಇಟ್ಸ್ ರಿಯಲಿ ಬ್ಯೂಟಿಫುಲ್. ಐ ಆಮ್ ಟೆಲ್ಲಿಂಗ್ ಯು. ಇಟ್ಸ್ ಸ್ಟ್ರೈಟ್ ಅಪ್. ಅದು ಬೇರೆ ಏನಂದರೆ ಇಲ್ಲಿ ಶೂಸ್ ಹಾಕೊಂಡು ಬರೋಂಗಿಲ್ಲ, ಆಯಿತಾ. ಚಪ್ಪಲೆಲ್ಲ ಬಿಟ್ಟು ಬರಬೇಕು. ನಮ್ಮ ಪಾದ ಅಷ್ಟೊಂದು ರೆಡಿ ಇಲ್ಲ. ಆ ಕಲ್ಲು ಮೇಲೆ ಕಾಲಿಟ್ಟರೆ ಸುಸ್ತಾಯಿತು, ನೋವ್ತಾಯಿತ್ತು. ದಟ್ ಈಸ್ ಹೌ ವೀಕ್ ಅ ಬ್ಯಾಂಗ್ಳೂರಿಯನ್ ಇಸ್. ಸೀರಿಯಸ್ಲಿ ಹೇಳ್ತೀನಿ. ಐ ಆಮ್ ಕೌಂಟಿಂಗ್ ದಿಸ್ ಎಷ್ಟು ಹೋಗಬೇಕು ಫ್ಲೋರ್ಸ್ ಅಂತ. ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು. ಇಟ್ ಈಸ್ ಈಸಿ, ಬಟ್ ಬೇಗ ರೀಚ್ ಆದರೆ ಸಾಕು ಅನಿಸ್ತಾ ಇತ್ತು. ಅಟ್ಲೀಸ್ಟ್ ಇಟ್ಸ್ ಬ್ರೈಟ್ ಹಿಯರ್. ಐ ರಿಮೆಂಬರ್ ಎಲ್ಲಿ ಜೈಪುರ್ಲಿರಬೇಕು, ಇಟ್ ಇಸ್ ಪಿಚ್ ಡಾರ್ಕ್. ಇಟ್ಸ್ ವೆರಿ ಡಾರ್ಕ್, ಆಯಿತಾ. ಜೈಪುರ್ ಸೀರೀಸ್ ನೋಡಿ, ಯು ವಿಲ್ ಅಂಡರ್ಸ್ಟ್ಯಾಂಡ್ ಹೌ ಡಾರ್ಕ್ ಇಟ್ ವಾಸ್ ಟು ಜಸ್ಟ್ ಗೋ ಅಪ್ ಆನ್ ಟಾಪ್. ಇಲ್ಲಿ ಇಟ್ಸ್ ವೆಲ್ ಲಿಟ್. ಇಟ್ಸ್ ರಿಯಲಿ ವೆಲ್ ಲಿಟ್. ಲುಕ್ ಅಟ್ ದ ಬ್ಯೂಟಿ ಔಟ್ ಸೈಡ್. ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಅಲ್ಲಿ ಸುತ್ತಿ ಬಂದಿದ್ದೀನಿ. ಸೊ ಹತ್ತೋದು. ಸಿ ಹೌ ನ್ಯಾರೋ ಇಟ್ ಇಸ್. ಆ್ಯಂಡ್ ನಮ್ಮ ಮನೇಲಿರೋ ಸ್ಟೆಪ್ಸ್ ಥರ ಇಲ್ಲ. ಇದು ಒಂದೊಂದು ಸ್ಟೆಪ್ಪು ಇಟ್ಸ್ ಹೈ.
ಎಡು ಬೀಳೋದು ಚಾನ್ಸ್ ಇದೆ, ಕತ್ಲಿದಂತೂ ಗ್ಯಾರಂಟಿ. ಹೊಡ್ಕೊಂಡು ನಮ್ಮ ಟೋಸ್ ಎಲ್ಲ ನೋವು ಬರೋಂಗಾಗುತ್ತೆ. ದಿಸ್ ಇಸ್ ಹೌ ವಿ ಎಂಟರ್, ದಟ್ ಈಸ್ ದ ಡೋಮ್. ಯು ಹ್ಯಾವ್ ಟು ಗೋ ಇನ್ಸೈಡ್. ಬಟ್ ಹೌ ಇಸ್ ಇಟ್ ಔಟ್ಸೈಡ್? ಗಾರ್ಡನ್ ಎಲ್ಲ ಮಾಡ್ಕೊಂಬಿಟ್ಟವ್ರಪ್ಪ. ಗಾರ್ಡನ್ ಇಟ್ಸ್ ಬ್ಯೂಟಿಫುಲ್. ಬಟ್ ಒಂದ್ಸಲಿ ಬರಲೇಬೇಕು, ಒಂದ್ಸಲಿ ಸಿ ದಟ್ ಇಸ್ ಹೌ ವಿ ಎಂಟರ್ಡ್. That is how we entered. See from there. There. Chalo, dome ಒಳಗೆ enter. I can hear the echoes. I will not make any sound because I'm not the cappies. Dome. Height illa, that barricade, that wall. I'm actually scared to go close. I'm very scared to go close. ತಲೆಗೆ ಕೆಳಗೆ ಹಾಕಿ ನೋಡೋಕ್ಕೆ ಹೆದರ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ. ನೋಡ್ಬಿಡ್ತೀನಿ ಒಂದ್ಸಲಿ ಟೋಮ್ ಹೆಂಗೆ ಕಾಣ್ಬೋದು. ಅಲ್ಲಿ ನಮ್ಮ ಆದಿಲ್ ಶಾದು ಟೋಮ್. ಇಟ್ಸ್ ಟೈಮ್ ಸಾಕು. ಇಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಆಯಿತಾ. ಐ ಅಂಡರ್ಸ್ಟುಡ್ ದ್ಯಾಟ್. ಅದಕ್ಕೆ ಇದೊಂದೇ ಜಾಗ ಮಾತ್ರ ಎಂಟ್ರಿ ಎಕ್ಸಿಟ್ಗೆ ಸೇಮ್ ಸ್ಪಾಟು. ಬಟ್ ಅದರ್ವೈಸ್ ಎಕ್ಸಿಟ್ಗೆ ಇನ್ನೊಂದು ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಸೊ ದಟ್ ಎಲ್ಲೂ ಗುದ್ದಾಡ್ಕೊಂಬಾರ್ದು ಅಂದ್ಬಿಟ್ಟು. ಸೊ ದಟ್ ಈಸ್ ಗುಡ್ ಥಿಂಗ್. ಸೊ ಇಲ್ಲಿಂದ ನೆಕ್ಸ್ಟ್ ವಿಲ್ ಗೋ ಟು ಬಾರ್ ಕಮಾನ್ ಅಂತ ಒಂದು ಜಾಗ ಇದೆ. ಅದು ಇವನ ಮಗ, ಆದಿಲ್ ಶಾ ಮಗ, ಅದು ಟೋಮ್ ಇದೆ ಅಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಇಫ್ ಯು ಲುಕ್ ಅಟ್ ದಿಸ್, ಫುಲ್ ಕಂಪ್ಲೀಟ್ ಆಗಿಲ್ಲ, ಯಾಕಂದರೆ ತಿರ್ಕಾಬಿಟ್ರು. ಬಟ್ ಅದಾದಮೇಲೆ ಅವ್ರನ್ನ ಇಲ್ಲಿ ಹೂಣ ಹಾಕ್ಬಿಟ್ರು. ದಟ್ ಈಸ್ ಸಮಥಿಂಗ್ ದಟ್ ಅಂಡರ್ಸ್ಟುಡ್. ಆಯಿತಾ. ಪೀಸ್ ಆಫ್ ಆರ್ಕಿಟೆಕ್ಚರ್, ಫೋಟೋ ಗಿಟ ಹೊಡ್ಕೊಳ್ತೀನಿ ಅಂದರೆ ಬರ್ಬೋದು. ಬಟ್ ಅದರ್ವೈಸ್ ದರ್ ಇಸ್ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಅದರ್ ದನ್ ದಿಸ್ ಟೋಮ್ ದಟ್ ಯು ವಿಲ್ ಸಿ ರೈಟ್ ನೋ. ದೇರ್ ಕಾಣುತ್ತಾ? ನನ್ನ ಮುಂದೆ ಇದೆ. ಹತ್ರ ಹೋಗ್ಬೇಕಾ? ಓಕೆ, ಲೆಟ್ ಅಸ್ ಗೋ. ದೇರ್ ಇಟ್ ಇಸ್ ಇಸ್ ಟೋಮ್. ಇಬ್ರಾಹಿಂ ಶಾ ಅವರ ಮೊಮ್ಮಗ. ಸೊ ಲೆಟ್ ಅಸ್ ಜಸ್ಟ್ ಗೋ ಅರೌಂಡ್, ವಾಕ್ ಅರೌಂಡ್ ಆ್ಯಂಡ್ ಕಾಲ್ ಇಟ್ ಆಫ್ ಫಾರ್ ಅ ಡೇ. ಹೀಟ್ ತಡ್ಕೊಳಕ್ಕಾಗ್ತಾಯಿಲ್ಲ. ನಾರ್ದನ್ ಕರ್ನಾಟಕ ಇಟ್ ಈಸ್ ನೆಕ್ಸ್ಟ್ ಟು ಇಂಪಾಸಿಬಲ್, ಈವನ್ ಲೈಕ್ ಮಹಾರಾಷ್ಟ್ರ. ಸೊ ನಾನು ನಿಮಗೆ ಹೊಸ ದಿನ ಹೊಸ ಜಾಗದಲ್ಲಿ ಸಿಗ್ತೀನಿ. ಹೊಸ ಜಾಗ ಅಂದರೆ ಯಾವುದೊಂದು ಯೋಚನೆ ಮಾಡ್ತಾಯಿದ್ದೀನಿ. ಬೀದರ್ಗೆ ಹೋಗುವ. ಬೀದರ್ಲಿ ಸ್ವಲ್ಪ ಫೋರ್ಟ್ ಇದೆ ಅಂತೆ, ನೋಡುವ. ಅಲ್ಲಿವರೆಗೆ ಸ್ಟೇ ಸೇಫ್ ಆ್ಯಂಡ್ ಸ್ಟೇ ಅಲೈವ್. I will see you.